ಓಂ ವ್ಯಾಸಶ್ಚ ಭಗವಾನ್ ವಿಪ್ರೋ ದೇವರ್ಷಿ ಗಣಸೇವಿತಃ. ಶ್ರೀ ಗುರುಭ್ಯೋ ನಮಃ. ಆಶ್ರಮೇಧಿಕ ಪರ್ವ ಮುಕ್ತಾಯ ಕಂಡ್ಮೇಲೆ ಇದು ಆಶ್ರಮವಾಸಿಕ ಪರ್ವವನ್ನು ನೋಡುವಂಥ ಸಮಯ. ಭೀಮಸೇನ ಧೃತರಾಷ್ಟ್ರನಿಗೆ ಕಠೋರವಾದ ಮಾತುಗಳನ್ನಾಡಿ ಅವನಿಗೆ ವೈರಾಗ್ಯ ಬರುವಂತೆ ಪ್ರಯತ್ನ ಮಾಡ್ತಾನೆ. ಅದರಿಂದ ಧೃತರಾಷ್ಟ್ರನಿಗೆ ಗಾಂಧಾರಿಗೆ ಮನಸ್ಸು ತುಂಬ ನೊಂದ್ಕೊಳ್ತದೆ. ಅಲ್ಲಿ ಭಾಗವತದಲ್ಲಿ ಬರುವಂಥ ಒಂದು ಶ್ಲೋಕ ವಿದುರ ಧೃತರಾಷ್ಟ್ರನಿಗೆ ಹೇಳುವಂಥದ್ದು ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಇದೆ. ಅಹೋ ಮಹೀಯಸೇ ಜಂತೋರ್ ಜೀವಿತಾಶಾ ಯಯಾ ಭವಾನ್ ಭೀಮಾಪವರ್ಜಿತಂ ಪಿಂಡಂ ಆದತ್ಸೆ ಗೃಹಪಾಲವತ್ ಅಂತ. ಮನುಷ್ಯನಿಗೆ ಎಷ್ಟು ದುರಾಸೆ! ಈ ದುರಾಸೆಯಿಂದ ನೀನು ಧೃತರಾಷ್ಟ್ರ ಭೀಮ ಹಾಕಿದ ಅನ್ನದ ಪಿಂಡವನ್ನ ಮನೆ ಕಾಯುವ ನಾಯಿಯಂತೆ ತಿಂತಾ ಇದ್ದೀಯಲ್ಲ, ಇನ್ನು ಅರಮನೆ ಭೋಗ ಸಾಕು, ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡಿ ಕಾಡಿಗೆ ನಡಿ ಅಂತ ವೈರಾಗ್ಯದ ಮಾತುಗಳನ್ನು ಆಡ್ತಾನೆ. ಮುಂದೆ ಧೃತರಾಷ್ಟ್ರ ದಾನ ಶ್ರಾದ್ದ ಇತ್ಯಾದಿಗಳನ್ನೆಲ್ಲ ಮಾಡಿ ವನವಾಸಕ್ಕೆ ಹೋಗ್ತಾನೆ. ಪಾಂಡವರಿಗೂ ಒಂದು ಬಾರಿ ಮನಸ್ಸು ತಡಿಲಿಕ್ಕಾಗದೆ ಅರಣ್ಯಕ್ಕೆ ಹೋಗ್ತಾರೆ. ಅಲ್ಲಿ ವೇದವ್ಯಾಸಾದಿಗಳನ್ನ ನೋಡ್ತಾರೆ. ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ಮೊದಲಾದವರ ಭೇಟಿಯೂ ಕೂಡ ಅಲ್ಲಿ ಅವರಿಗೆ ಆಗ್ತದೆ. ಒಂದು ಕಡೆ ಒಂದು ಪ್ರಸಂಗದಲ್ಲಿ ಈ ಧೃತರಾಷ್ಟ್ರ, ಗಾಂಧಾರಿ ಇವರಿಗೆ ವೇದವ್ಯಾಸರು ಹಿಂದೆ ಮೃತರಾದಂಥ ಎಲ್ಲ ಕೌರವ ಪಾಂಡವರು ಮೊದಲಾದವರನ್ನು ತೋರಿಸ್ತಾರೆ. ಎಲ್ಲ ಬಂಧುಗಳು ಕೂಡ ಒಂದು ರಾತ್ರಿ ಎಲ್ಲ ವೈರವನ್ನು ಮರೆತು ಕಾಲ ಕಳೀತಾರೆ. ಮತ್ತೆ ಮೃತರಾದವರು ಯಥಾ ಪ್ರಕಾರ ತಮ್ಮ ತಮ್ಮ ಲೋಕಗಳಿಗೆ ಹೊರಟು ಹೋಗ್ತಾರೆ. ಅಲ್ಲಿ 27ನೇ ಅಧ್ಯಾಯದಲ್ಲಿ 22ನೇ ಶ್ಲೋಕ ಒಂದು ವ್ಯಾಸರನ್ನು ಕುರಿತಾದಂತಹ ವರ್ಣನೆ. ವ್ಯಾಸಶ್ಚ ಭಗವಾನ್ ವಿಪ್ರೋ ದೇವರ್ಷಿ ಗಣ ಸೇವಿತಃ ವೃತಃ ಶಿಷ್ಯೈರ್ ಮಹಾತೇಜಾಃ ದರ್ಶಯಾಮಾಸ ಪಾರ್ಥಿವಂ ಅಂತ. ವಿಪ್ರವರೇಣ್ಯರಾದ ಜ್ಞಾನಿವರೇಣ್ಯರಾದ ಭಗವಾನ್ ವ್ಯಾಸರು ದೇವರ್ಷಿಗಳ ಗುಂಪಿನೊಂದಿಗೆ ಯುತರಾಗಿದ್ರು. ಅವರು ಧರ್ಮರಾಜನಿಗೆ ಅಲ್ಲಿದ್ದಂಥ ಎಲ್ಲರನ್ನೂ ಕೂಡ ಭೇಟಿ ಮಾಡಿಸಿದ್ರು ಅಂತ ನಾವು ನೋಡುವಂಥ ಒಂದು ಶ್ಲೋಕ ಅದು. ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡುವಂಥ ಬೇರೆ ಶ್ಲೋಕ ಮತ್ತಿಲ್ಲೆಲ್ಲೂ ಕಾಣಲಿಲ್ಲ. ಆದ್ದರಿಂದ ವ್ಯಾಸರನ್ನ ಕೆಲವು ವಿಶೇಷಣಗಳಿಂದ ವರ್ಣಿಸಿರುವಂತಹ ಒಂದು ಕಥಾ ಪ್ರಸಂಗ ಅಷ್ಟೇ ಅದು. ಆದ್ರಿಂದಾಗಿ ಅದನ್ನ ಇಲ್ಲೇ ಆಯ್ಕೆ ಮಾಡ್ಕೊಂಡಿದ್ದೇನೆ. ಮುಂದೆ ಧೃತರಾಷ್ಟ್ರ, ಕುಂತಿ, ಗಾಂಧಾರಿ, ವಿದುರ ಇವರೆಲ್ಲರೂ ಕೂಡ ತಮ್ಮ ತಮ್ಮ ದೇಹವನ್ನು ತೊರೆದದ್ದು ಕಂಡು ಬರ್ತದೆ. ಆಶ್ರಮವಾಸಿಕ ಪರ್ವ ಮುಕ್ತಾಯ ಕಂಡಾಗ ಗುರುಗಳಾದಂತಹ ಅನಂತ ತಂತ್ರಿ ಆಚಾರ್ಯರಿಗೆ ಅದು ಅರ್ಪಿತ ಆಗಿತ್ತು. ಮನುಷ್ಯ ಒಂದು ಹಂತದಲ್ಲಿ ತಮ್ಮನ್ನ ಈ ಲೌಕಿಕ ಜೀವನದಿಂದ ವಿರಕ್ತಿಯನ್ನು ತಾಳಬೇಕು. ಧೃತರಾಷ್ಟ್ರನಂತೆ ನಾವು ಬದುಕಬಾರದು. ಜಗತ್ತಿನಲ್ಲಿ ಯಾರು ಯಾವ್ಯಾವ ಜವಾಬ್ದಾರಿಯನ್ನ ಹೊರಬೇಕಾಗಿದೆಯೋ ಅದನ್ನೆಲ್ಲ ಅವರವ್ರು ಹೊರತಾರೆ. ದೇವರು ಅವರವ್ರ ಕೈಯಿಂದ ಅದನ್ನು ಮಾಡಿಸ್ತಾನೆ. ಕೊನೆಗೂ ನಾವು ಲೌಕಿಕ ಸುಖಭೋಗದಲ್ಲೇ ಕಾಲ ಕಳೆಯಬಾರದು ಅನ್ನೋದು ಆಶ್ರಮವಾಸಿಕ ಪರ್ವದಿಂದ ತಿಳಿಯುತ್ತದೆ. ಈಗಿನ ಕಾಲದಲ್ಲಿ ವಾನಪ್ರಸ್ಥಾಶ್ರಮ ಅನ್ನುವುದಿಲ್ಲ. ಮನೆಯನ್ನು ಬಿಟ್ಟು ಕಾಡ್ಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಮನೆಯಲ್ಲೇ ಇದ್ರೂ ಕೂಡ ಮಾನಸಿಕವಾಗಿ ಆದರೂ ನಿವೃತ್ತನಾಗಬೇಕು ಮನುಷ್ಯ. ದೈಹಿಕವಾಗಿ ಗೃಹಸ್ಥಾಶ್ರಮದಲ್ಲೇ ಇದ್ರೂ ಮಾನಸಿಕವಾಗಿ ಆದರೂ ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಿ ತನಗೆ ತಾನೇ ಒಂದು ನಿವೃತ್ತಿಯನ್ನು ಕೊಟ್ಕೋಬೇಕು. ಸೆಲ್ಫ್ ರಿಟೈರ್ಮೆಂಟ್, ಸ್ವನಿವೃತ್ತಿ ಇದು. ಅದನ್ನು ನಮಗೆ ಆಶ್ರಮವಾಸಿಕ ಪರ್ವ ಕಲಿಸ್ತದೆ. ಇಲ್ಲದೆ ಹೋದರೆ ದೇವತೆಗಳು, ಮುಖ್ಯ ಪ್ರಾಣ ಮೊದಲಾದವರು ನಮ್ಮ ಈ ಭೋಗ ಜೀವನವನ್ನು ಮೆಚ್ಚುವುದಿಲ್ಲ. ನಮ್ಮನ್ನು ಅವರು ಬಲಾತ್ಕಾರವಾಗಿ ಇಲ್ಲಿಂದ ಹೊರ ನಡೆಸಬೇಕಾಗ್ತದೆ. ಅದನ್ನ ನಾವಿಲ್ಲಿ ನೋಡ್ತೇವೆ. ವೇದವ್ಯಾಸರು ಎಲ್ಲ ದೇವರ್ಷಿಗಳಿಂದ ಸಮೇತರಾದವರು, ಯಾವತ್ತು ಪೂಜಿತರಾದವರು, ಜ್ಞಾನಿ ವರೇಣ್ಯರು ಅಂತ ಅವರನ್ನು ಉಪಾಸನೆ ಮಾಡುವುದು ನಮಗಿಲ್ಲೇ ಕಂಡು ಬರ್ತದೆ. ಅನಂತ ತಂತ್ರಿ ಆಚಾರ್ಯರಿಗೆ ಈಗಾಗಲೇ ಹೇಳಿದಂತೆ ಈ ಭಾಗ ಅರ್ಪಿತವಾಗಿತ್ತು. ಅಲ್ಲಿಗೆ ಆಶ್ರಮವಾಸಿಕ ಪರ್ವದ ಸಾರಾಂಶ ಮುಕ್ತಾಯ ಕಂಡಿದೆ.